ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ನಾವು ಕಳೆದ ತಿಂಗಳ ಮೇ ತಿಂಗಳ ಒಂದು ತಿಂಗಳ ನಾವು ಯಾತ್ರೆಗೆ ತೆರಳಿದ್ವಿ. ಕೆಲವು ಸಾಧಕರು ನಿಮ್ಮ ಯಾತ್ರೆಯ ಅನುಭವವನ್ನು ತಿಳಿಸ್ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಯಾತ್ರೆಯಲ್ಲಿ ಸಿಹಿ ಘಟನೆಗಳು, ಕಹಿ ಘಟನೆಗಳು ಎರಡನ್ನೂ ನಾವು ಕಾಣಬಹುದು. ಈಗ ಮೊದಲು ಸಿಹಿ ಘಟನೆಗಳನ್ನು ಹೇಳುವ. ಸ್ನೇಹಿತರೆ, ನಾನು ಹಿಮಾಲಯಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ, ಇದು ಎರಡನೇ ಸಲ. 2023ರಲ್ಲಿ ನಾನು ಗಂಗೋತ್ರಿ ಮತ್ತು ಉತ್ತರಕಾಶಿ, ಆಮೇಲೆ ಋಷಿಕೇಶ, ಕನಿಷ್ಠ ಒಂದು 15 ದಿವಸ ಕಳೆದಿದ್ವಿ ಅಲ್ಲಿ ದಿನಗಳು. ಆಮೇಲೆ ಕಾಶಿ. ನಾನು ಈ ಸಲ ಕಾಶಿಗೆ ಹೋಗ್ತಾ ಇರೋದು 3ನೇ ಸಲ. 2 ಸಲ ಈಗಾಗಲೇ ಹೋಗಿದ್ದೆ. 2017ರಲ್ಲಿ ಒಂದು ಸಲ ಹೋಗಿದ್ದೆ, 2023ರಲ್ಲಿ ಒಂದು ಸಲ ಹೋಗಿದ್ದೆ, ಈಗ 2025 3ನೇ ಸಲ ನಾನು ಕಾಶಿಗೆ ಹೋಗ್ತಾ ಇರೋದು. ಹಿಮಾಲಯಕ್ಕೆ ಹೋಗ್ತಿರೋದು 2ನೇ ಸಲ. ಆದರೆ ಚಾರ್ಧಾಮ ಯಾತ್ರೆ ಮಾಡ್ತಿರೋದು ಇದೇ ಫಸ್ಟು, ಹಾಗೂ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊತಿರೋದು ಇದೇ ಫಸ್ಟು. ಸ್ನೇಹಿತರೆ, ನಾವು ಹಿಮಾಲಯಕ್ಕೆ ಹೋದಾಗ ಆದಂಥ ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಹಿಮಾಲಯ ಆ ಪ್ರದೇಶಕ್ಕೆ ಹೋದಾಗ. ಯಾಕಂದರೆ ಈ ಸಮುದ್ರ ಮಟ್ಟದಿಂದ ಎಷ್ಟೋ 1000 ಕಿಲೋಮೀಟ್ರ್ ಎತ್ತರದಲ್ಲಿ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಇರುವಂಥದ್ದು. 1000 ಕಿಲೋಮೀಟ್ರ್ ಮೇಲೇ ಹೈಟಲ್ಲಿ ಇರ್ತವೆ. ಮೋಡಗಳು ತಾಗ್ತಾ ಇರ್ತವೆ. ಮೋಡಗಳೆಲ್ಲ ಬೆಟ್ಟದ ಮೇಲೆ ಬಿದ್ದಿರ್ತವೆ. ನಾವು ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೇನೆ ಯಾವ ಥರ ಮಂಜೆಲ್ಲ ಬಿದ್ದಿರೋದನ್ನು. ಒಂದು ಆಧ್ಯಾತ್ಮಿಕ ಸಾಧಕರು ಹೆಚ್ಚಾಗಿ ಹಿಮಾಲಯ ಕಡೆ ಹೋಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ನೋಡಿ, ಹಿಮಾಲಯ ಕಡೆಗೆ ಹೋದಾಗ ನೀವು ಕಷ್ಟ ಬಿದ್ದು ಸಾಧನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿ. ಯಾಕಂತ ಕೇಳಿದ್ರೆ ಆಟೋಮೆಟಿಕ್ ಆಗಿ ಸಾಧನೆ ಆಗುತ್ತೆ ನಿಮ್ಮದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರೆ ನಿಮಗೆ ಸಾಧನೆ ಆಗುತ್ತೆ. ಏಕಾಂತ ಸ್ಥಳದಲ್ಲಿ ಹೋಗಿ, ಯಾವುದೋ ಒಂದು ಬೆಟ್ಟದಲ್ಲಿ, ಗುಹೆಯಲ್ಲಿ, ಯಾರೂ ಇಲ್ಲದ ಸ್ಥಳದಲ್ಲಿ, ಮರದ ಕೆಳದಲ್ಲಿ, ಬೆಟ್ಟದಲ್ಲಿ ಯಾರೂ ಇಲ್ಲದಲ್ಲಿ ಶಾಂತವಾಗಿ ಕುಂತ್ಕೊಂಡ್ಬಿಡಿ, ಆಟೋಮೆಟಿಕ್ಕಾಗಿ ಧ್ಯಾನ ಆಗುತ್ತೆ. ಯಾವುದು ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ಲ. ಇದನ್ನು ನಾನು ಅನುಭವಿಸಿದ್ದೀನಿ. ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದು, ಬೇರೆಯವ್ರಿಗೆ ಏನಾದ್ರು ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ 75% ಅಲ್ಲಿ ಸಾಧಕರನ್ನು ನೋಡಿದಾಗ, ನಾವು ಎಷ್ಟೋ ಜನ ಸಾಧಕರನ್ನು ಭೇಟಿಯಾಗಿದ್ದೀವಿ, ಅವ್ರ ಜೊತೆ ಮಾತಾಡಿದ್ದೀವಿ. ಅಂದರೆ ಹಿಮಾಲಯ 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 ಅಂತ ಎಲ್ಲರೂ ಹಿಮಾಲಯ ಅಂತ ಹೇಳೋದು ಯಾಕೆ ಅಂತ ನನಗೂ ಒಂದು ಸ್ವಲ್ಪ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ನಾನು ಅಲ್ಲಿ ಉತ್ತರ ಕಂಡುಕೊಂಡೆ. ಆ ಒಂದು ವಾತಾವರಣ ಏನಿದೆಯಲ್ಲ, ಆ ಕೋಲ್ಡ್ ವಾತಾವರಣ, ಚಿಲ್ಡ್ ವಾತಾವರಣ, ತಣ್ಣನೆ ವಾತಾವರಣ ಏನಿದೆಯಲ್ಲ, ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಅವನನ್ನು ಮೇಲೆ ಏರಿಸುತ್ತೆ. ಅಂದರೆ ಸಾಧನೆ ಮಾಡಿರಬೇಕು ಅವನು. ಇಲ್ಲಿ ಮನೆಯಲ್ಲಿದ್ದಾಗ ಯಾವುದೋ ಗುರುವಿನ ಹತ್ರ ದೀಕ್ಷೆ ತಗೊಂಡು ಸ್ವಲ್ಪದಿಂದ ಸ್ವಲ್ಪ ಸಾಧನೆ ಮಾಡಿದರೆ ಅಲ್ಲಿ ಅವನಿಗೆ ಒಳ್ಳೆಯ ಅನುಭವ, ತುಂಬ ಒಳ್ಳೆಯ ಅನುಭವ ಆಗುತ್ತೆ. ಆಮೇಲೆ ನಾವು ಯಾತ್ರೆಗೆ ಹೋಗಿದ್ದೀವಿ ಅಂದರೆ, ಅಥವಾ ನೀವು ಯಾತ್ರೆಗೆ ಹೋಗ್ತಾ ಇದ್ದೀರಿ ಅಂದರೆ, ಆದರೆ ಮನೆ ಕಡೆಗೆ ಲಕ್ಷ್ಯ ಕೊಡಬಾರ್ದು, ವ್ಯವಹಾರದ ಕಡೆ ಲಕ್ಷ್ಯ ಕೊಡಬಾರ್ದು. ಅಲ್ಲಿಗೆ ಹೋದ್ಮೇಲೆ ಫ್ರೀಯಾಗಿ ಬಿಡಬೇಕು.
ಎಂಜಾಯ್ ಮಾಡೋದು ಕಲಿಬೇಕು ಅಲ್ಲಿ ವಾತಾವರಣ. ಯಾಕಂದರೆ ನೀವು ಅಲ್ಲಿ ಹೋಗಿ ಬಿಟ್ಟು ಮನೆ ಕಡೆಗೆ ಆಲೋಚನೆ ಮಾಡೋದು, ಫೋನಲ್ಲಿ 24 ಗಂಟೆ ಫೋನಲ್ಲಿ ಇದ್ದರೆ ಎಂಜಾಯ್ಮೆಂಟ್ ಸಿಗೋದಿಲ್ಲ. ಅಲ್ಲಿ ಎಂಜಾಯ್ಮೆಂಟ್ ಸಿಗೋದಿಲ್ಲ, ಅದು ಅನುಭವಕ್ಕೂ ಬರೋದಿಲ್ಲ. ಹಾಗಾಗಿ ನಾನು ಸಾಧಕರಿಗೆ ಮಾರ್ಗದರ್ಶನ ಕೊಡೋನಾಗಿದ್ದರು ಅದು ಜವಾಬ್ದಾರಿಯನ್ನು ನಾವು ಜಗದೀಶ್ ಅವರಿಗೆ ವಹಿಸಿದ್ದೆ. ಆದರೂ ಕೆಲವು ಸಾಧಕರೆಲ್ಲ ಫೋನು ಮಾಡ್ತಾಯಿದ್ರು, ಮೆಸೇಜು ಮಾಡ್ತಾಯಿದ್ರು. ನಾನು ಅವರಿಗೆಲ್ಲ ಸಾಧ್ಯವಾದಷ್ಟು ರಿಪ್ಲೈ ಮಾಡಿದ್ದೀನಿ. ಜಗದೀಶ್ ಅವರು ಕೂಡ ಎಷ್ಟೋ ನಮ್ಮ ಸಾಧಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದರೆ ನಾನು ಒಂದು ತಿಂಗಳ ಯಾವುದೂ ಇದು ಇಲ್ಲದೆ, ಯಾವ ಚಿಂತೆನೂ ಇಲ್ಲದೆ ಆಯಾಗಿ ಯಾತ್ರೆ ಮಾಡಿದ್ದೀನಿ. ಅದಕ್ಕೆ ನಮ್ಮ ಜಗದೀಶ್ ಅವರು ಕೂಡ ಸಪೋರ್ಟು. ಎಲ್ಲ ಸಾಧಕರ ಜೊತೆಗೆ ಅವರು ಮಾತಾಡಿದ್ದಾರೆ, ಸಲಹೆ ಸೂಚನೆ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಜಗದೀಶ್ ಅವರಿಗೆ. ಈಗ ನಾವು ಯಾತ್ರೆಗೆ ಬರುವ ಹಿಮಾಲಯದ ವಾತಾವರಣ ತುಂಬ ಚೆನ್ನಾಗಿದೆ. ಯಮುನೋತ್ರಿಗಿಂತ ಗಂಗೋತ್ರಿ ತುಂಬ ಚೆನ್ನಾಗಿದೆ. ಕನಿಷ್ಠ ಒಂದು 40ರಿಂದ 50 ಕುಟೀರಗಳು ಇದ್ದಾವೆ ಅಲ್ಲಿ. ಅಂದರೆ ಬೆಟ್ಟದಲ್ಲಿ ಕಲ್ಲಿನ ಬುಡದಲ್ಲಿ ಗುಹೆಗಳು ಮಾಡ್ಕೊಂಡು ಸಾಧನೆ ಮಾಡುವಂಥ ಸಾಧಕರು ಕನಿಷ್ಠ ಒಂದು 50 ಕುಟೀರಗಳನ್ನು ನಾವು ಗಂಗೋತ್ರಿಯಲ್ಲಿ ಕಾಣ್ತೀವಿ. ಯಮುನೋತ್ರಿಯಲ್ಲಿ ಇಲ್ಲ. ಯಮುನೋತ್ರಿಯಲ್ಲಿ ರಾಮನ ಗುಡಿ ಇದೆ. ಯಮುನೋತ್ರಿಯಲ್ಲಿ ಕಡಿಮೆ, ಬಟ್ ಗಂಗೋತ್ರಿಯಲ್ಲಿ ನಾವು ಇದನ್ನು ಕಾಣ್ತೀವಿ. ಅನೇಕ ಕುಟೀರಗಳು ಮಾಡ್ಕೊಂಡು ಸಾಧಕರು ಸಾಧನೆ ಮಾಡ್ತಾ ಇದ್ದಾರೆ. ಈಗೀಗ ಸಾಧಕರು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಕೂಡ ಕೆಲವು ಸಾಧುಗಳು ಹೇಳಿದರು. ನಾವು ಪಾಂಡವ ಕುಪ ಹೋಗಬೇಕಾದ್ರೆ ಒಬ್ಬ ಸಾಧು ಅಲ್ಲಿ ಕುಟೀರ ಹೋಗಿದ್ವಿ. ಅವ್ರನ್ನ ಭೇಟಿ ಮಾಡಿ ಮಾತಾಡಿದಾಗ ಹೌದು ಸಾಧುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಖಾಲಿ ಆಗ್ತಾ ಇದ್ದಾವೆ ಕುಟೀರಗಳು ಅಂತ ಹೇಳಿದರು. ಅದು ಏನೇ ಇರಲಿ, ಬಟ್ ಸಾಧಕರಿಗೆ ಅತ್ಯುತ್ತಮವಾದ ವಾತಾವರಣ ಅಲ್ಲಿ ಸಿಗುತ್ತೆ. ಆದರೆ ಸ್ವಲ್ಪ ಊಟದ ಸಮಸ್ಯೆ ಆಗುತ್ತೆ, ಆದರೆ ನೀವೇ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಜಾಸ್ತಿ ಶುಕ ರೊಟ್ಟಿ ತಿಂತಾರೆ. ಶುಕ ರೊಟ್ಟಿ ಎಣ್ಣೆ ಹಚ್ಚಿರೋದಿಲ್ಲ, ಶುಕ ರೊಟ್ಟಿ ಕೆಂಡದ ಮೇಲೆ ಹಾಕಿ ಬೇಯಿಸ್ಕೊಂಡು ತಿನ್ನೋವಂಥದ್ದು. ಹಾಲು ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಸಾಸಿವೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ. ನಮಗೆ ಈ ಶುಕ ರೊಟ್ಟಿ, ಹಾಲು, ಈ ಸಾಸಿವೆ ಎಣ್ಣೆ ನಾವು ದಕ್ಷಿಣ ಭಾರತದವರಿಗೆ ಸ್ವಲ್ಪ ಆಗೋದಿಲ್ಲ. ಅದು ನನಗೆ ಸಮಸ್ಯೆ ಆಯಿತು. ಆಮೇಲೆ ನಮ್ಮದೇನಾದರೂ ಊಟ ಸಿಗುತ್ತಾ ಅಂದರೆ ಇಡ್ಲಿ, ದೋಸೆ ತುಂಬ ಕಡಿಮೆ, ರೇಯರ್. ಹಿಮಾಲಯ ಕಡೆಗೆ ಸಿಗೋದಿಲ್ಲ. ಆಶ್ರಮಗಳಲ್ಲಿ ಹೋದರೆ ಅನ್ನ ಸಿಗುತ್ತೆ, ಹೊರಗಡೆ ಅನ್ನ ಸಿಗೋದು ಕೂಡ ಕಷ್ಟ. ಸಿಗುತ್ತೆ, ತುಂಬ ಪ್ರಯತ್ನ ಮಾಡಬೇಕು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಿಗ್ಬೋದು. ಹೊರಗಡೆ ಏನಿದ್ರೆ ಸಮೋಸ, ಆಲೂಗಡ್ಡೆ, ಚೆನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಚೆನ್ನ, ಆಮೇಲೆ ಗ್ರೀನ್ ಪೀಸು, ಆಮೇಲೆ ಆಲೂಗಡ್ಡೆ ಜಾಸ್ತಿ. ಆ ಕಡೆಗೆಲ್ಲ ಶುಕ ರೊಟ್ಟಿ ಅಂದರೆ ಚಪಾತಿ, ಅಂದರೆ ಗೋಧಿ ಹಿಟ್ಟಿನಿಂದ, ಮೈದಾ ಹಿಟ್ಟಿಂದ ಮಾಡಿದಂಥ, ಆಟದಿಂದ ಮಾಡಿರುವಂಥ ರೊಟ್ಟಿಗಳು ಜಾಸ್ತಿ ಅಲ್ಲಿ ಸಿಗುವಂಥದ್ದು. ಊಟದ್ದು ಸ್ವಲ್ಪ ದಕ್ಷಿಣ ಭಾರತದಿಂದ ಹೋದವರಿಗೆ ಸ್ವಲ್ಪ ಊಟದ್ದು ತೊಂದರೆ ಆಗುತ್ತೆ. ಆದರೆ ಆ ಕ್ಲೈಮೇಟು, ಆ ವಾತಾವರಣ ತುಂಬ ಮನುಷ್ಯನ ಮನೋಲ್ಲಾಸ ಆಗುತ್ತೆ, ಖುಷಿ ಆಗುತ್ತೆ. ಮನುಷ್ಯ ಉನ್ನತ ಮಟ್ಟಕ್ಕೆ ಏರ್ತಾನೆ, ಅವನ ಒಂದು ಆಂತರಿಕ ಶಕ್ತಿ ಏರುತ್ತೆ. ಅಲ್ಲಿ ಯಾವ ಆಲೋಚನೆಯೂ ಇರೋದಿಲ್ಲ. ಗಂಗೋತ್ರಿ ಒಳ್ಳೆಯ ವಾತಾವರಣ ಇದೆ. ಆಮೇಲೆ ನಾವು ಕೇದಾರ್ನಾಥ್ ಬಂದಾಗ, ಕೇದಾರ್ನಾಥದಲ್ಲಿ ನಮಗೆ ಸಿಗುವಂಥದ್ದು ಏನಂದರೆ 24 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ಆ ಟ್ರೆಕ್ಕಿಂಗ್ ಮಾಡೋದ್ರೊಳಗೆ ಅಲ್ಲಿ ಕೇದಾರ್ನಾಥ್ ಕಂಡು ಹೋಗ್ತಾನೆ. ಹಾಗೂ ಬೆಟ್ಟ ಹತ್ತಬೇಕು, 24 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ಅಲ್ಲಿ ಕೇದಾರ್ನಾಥ್ ಕಾಣ್ತಾನೆ. ಸ್ವಲ್ಪ ಕಷ್ಟ, ನಮ್ಮಂಥ ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ. ಯುವಕರಿಗೆ ಅದೇನೋ ಆಗೋದಿಲ್ಲ, ಆರಾಮಾಗಿ ಎತ್ಬಿಡ್ತಾರೆ. ಒಂದು 4-5 ಗಂಟೆಯಲ್ಲಿ ಎತ್ತಿಬಿಡ್ತಾರೆ. ನಾವೇ 8-9 ಗಂಟೆ ತೊಗೊಂಡಿವಿ ಹತ್ತೋದಕ್ಕೆ, ಕುಂತ್ಕಂತ. ದಯವಿಟ್ಟು ಯಾರಾದರೂ ಕೇದಾರ್ನಾಥ್ ಹೋದರೆ ಶಾರ್ಟ್ ರೂಟ್ಗಳು ಬರ್ತವೆ. ದಯವಿಟ್ಟು ಹತ್ತಕ್ಕೆ ಹೋಗಬೇಡಿ, ಅವು ತುಂಬ ತೊಂದರೆ ಆಗುತ್ತೆ. ಮಧ್ಯದಲ್ಲಿ ಏನು ದಾರಿ ಮಾಡಿದ್ದಾರೆ, ದಾರಿಯಲ್ಲೇ ಹೋಗಬೇಕು.
ಕೇದಾರನಾಥಕ್ಕೆ. ಅಲ್ಲಿ ವಾತಾವರಣ, ಅಲ್ಲಿ ನಾವು ಕೇದಾರನಾಥಕ್ಕೆ ಹೋದರೆ ಕೈಲಾಸದಲ್ಲಿ ಇದ್ದಂಗೆ ಅನುಭವ ಆಗುತ್ತೆ. ಶಿವನ ಒಂದು ಕೈಲಾಸದಲ್ಲಿ ನಾವು ಇದ್ದೀವಿ ಎಂಬ ಆ ಒಂದು ಅನುಭವ ಆಗುತ್ತೆ. ಆ ಬೆಟ್ಟದಿಂದ ಆ ದೇವಸ್ಥಾನದಿಂದ ಬೆಟ್ಟ ಹೇಗೆ ಹಿಮ ಬಿದ್ದು ಕೈಲಾಸ ಥರ ಇರುತ್ತೆ. ಆ ಮಂಜೆಲ್ಲ ಬಿದ್ದಿರುತ್ತೆ, ಮಂಜುಗಡ್ಡೆ ಎಲ್ಲ ಬೆಟ್ಟ ತುಂಬ ಬಿದ್ದು ಬಿಟ್ಟಿರುತ್ತೆ. ಅದನ್ನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೈಲಾಸದಲ್ಲಿ ಇದ್ದೀವೇನೋ ಎಂಬ ಫೀಲಿಂಗ್ ಬರುತ್ತೆ ಅಲ್ಲಿ. ಸ್ವಲ್ಪ ನಾವು ಬೆಟ್ಟ ಹತ್ತಿದ ಮೇಲೆ ಸ್ವಲ್ಪ ಕುಂತ್ಕೋಬೇಕು. ಕುಂತ್ಕೊಂಡ್ಮೇಲೆ ದಣು ಹಾರ್ಸ್ಕೊಂಡು ಆಮೇಲೆ ನಿಧಾನವಾಗಿ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡ್ಕೋಬೇಕು. ದರ್ಶನ ಮಾಡ್ಕೊಂಡು ಹಿಂದ್ಗಡೆ ಶಂಕರಾಚಾರ್ಯರ ಸಮಾಧಿ ಇದೆ. ಆಮೇಲೆ ಆ ದೇವಸ್ಥಾನ ಹಿಂದ್ಗಡೆ ದೊಡ್ಡದೊಂದು ಬೆಟ್ಟದ ಕಲ್ಲು ಇದೆ, ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಮಳೆಗ ಪ್ರವಾಹ ಸಮಯದಲ್ಲಿ ದೇವಸ್ಥಾನ ಕಾಪಾಡಿದ್ದು ಭೀಮ ಬಂಡೆ ಅಂತ ಕರೆದ್ರೆ ಅದು ಇದೆ. ಅಲ್ಲಿ ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನವೂ ಇದೆ, ಭೈರವನಾಥ ದೇವಸ್ಥಾನ ಅಂತೆ. ಇಷ್ಟೆಲ್ಲ ಇದೆ ಅಲ್ಲಿ ನೋಡ್ಬೋದು. ಆದರೆ ಮಧ್ಯದಲ್ಲಿ ಬೆಟ್ಟದಲ್ಲಿ ಹಿಮ ಬಿದ್ದುಬಿಟ್ಟಿದೆ, ಮಂಜುಗಡ್ಡೆ ಎಲ್ಲ ಬಿದ್ದುಬಿಟ್ಟಿರುತ್ತೆ. ದಾರಿ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಕೆಲವು ಸಲ ಅದನ್ನು ಕಟ್ ಮಾಡಿ ತೆಗೆದಿರ್ತಾರೆ. ಅದ್ರ ಕೆಳಗಡೆನೇ ನೀರು ಹರಿತಿರುತ್ತೆ. ಒಂದು 20 ಅಡಿ 25 ಅಡಿ ಹಿಮ ಬಿದ್ದಿರುತ್ತೆ ಹೈಟಾಗಿ, ಅದ್ರ ಕೆಳಗಡೆ ನೀರು ಹರಿತಿರುತ್ತೆ. ತುಂಬ ಅದೆಲ್ಲ ನಮಗೆಲ್ಲ ಹೊಸದು. ನಾವೆಲ್ಲ ಇಲ್ಲಿ ಬೆಟ್ಟ ಗುಡ್ಡಗಳು ನಮ್ಮಲ್ಲಿದ್ದಾವೆ, ಕಲ್ಲು ಪರ್ವತಗಳು. ಆದರೆ ಹಿಮ ಎಲ್ಲಿ ನೋಡ್ತೀವಿ ಆ ರೀತಿ ಹಿಮ. ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡೋದಕ್ಕೆ. ಒಂದು ಸಲ ಜೀವನದಲ್ಲಿ ನೋಡಬೇಕು ಇದನ್ನು. ಒಂದು ಸಲ ಚಾರ್ಧಾಮ ಯಾತ್ರೆ ಮಾಡಬೇಕು ಎಲ್ಲರೂ ಕೂಡ. ಅದು ಹೊಸ ಅನುಭವ, ಎಲ್ಲರಿಗೂ ಒಂದು ಹೊಸ ಅನುಭವ ಆಗುತ್ತೆ. ನಾವು ತುಂಬ ಎಂಜಾಯ್ ಮಾಡಿದ್ದೆವು, ತುಂಬ ಖುಷಿ ಆಯಿತು ನಮಗೆ ಅಲ್ಲಿ ಬಂದಿದ್ದಕ್ಕೆ. ತುಂಬ ಜೀವನನೇ ಸಾರ್ಥಕ ಆಯ್ತಪ್ಪ ಅನಿಸ್ತು ನಮಗೆ ಅದನ್ನೆಲ್ಲ ನೋಡಿದಾಗ. ಆ ದೇವಸ್ಥಾನದ ಬಾಗಿಲಲ್ಲಿ ಆ ಬ್ರಿಡ್ಜ್ ಬರ್ತಾ ಆ ಕಡೆಗೆಲ್ಲ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಸ್ವಲ್ಪ ಆ ಕಡೆಗೆ ಹೋದರೆ ಊಟ ಸಿಗುತ್ತೆ ಫ್ರೀಯಾಗಿ. ಇದು ದರ್ಶನಕ್ಕೆ ಬಂದವರಿಗೆಲ್ಲ ಫ್ರೀಯಾಗಿ ಅನ್ನದಾಸೋಹ ಇರುತ್ತೆ. ಬೆಳಗ್ಗೆ ಗೊತ್ತಿಲ್ಲ, ಮಧ್ಯಾಹ್ನ ಮತ್ತು ಸಂಜೆ ಇರುತ್ತೆ. ಸಂಜೆ 7 ಗಂಟೆಗೆ ಇರುತ್ತೆ, ಸಂಜೆ 6-7 ಗಂಟೆಗೆ ಇರುತ್ತೆ, ಮಧ್ಯಾಹ್ನ 2 ಗಂಟೆಗೆ ಇರುತ್ತೆ. ಅಲ್ಲಿ ನೀವು ಊಟ ಮಾಡ್ಬೋದು. ಬಟ್ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ಕೇದಾರನಾಥದ್ದು ತುಂಬ ಖುಷಿ ಆಯಿತು. ಅಲ್ಲಿ ವಾತಾವರಣ ಅದೆಲ್ಲ, ಆ ಕ್ಲೈಮೇಟು, ಆ ವಾತಾವರಣ ಅಂತೂ ತುಂಬ ನಮಗೆ ಮನಮೋಹಕವಾಗಿತ್ತು. ಹೊಸ ಥ್ರಿಲ್ ಆಗಿತ್ತು. ಆಮೇಲೆ ಅಲ್ಲೆಲ್ಲ ಸ್ಮಾಲ್ ಹಟ್ಗಳು, ಅಂದರೆ ಟೆಂಪ್ರವರಿ ಮಲಗೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಒಂದು 700-500 ಕೊಟ್ಟರೆ ಒಂದು ನೈಟು. ನಾವು ದಣದಿದ್ವಿ, ಊಟ ಮಾಡಿ ಅಲ್ಲಿ ಬಂದು ಮಲಗಿದ್ವಿ. ಒಂದು ಸ್ಮಾಲ್ ಆಗಿ ಹೊತ್ತು ತಗೊಂಡು ಅದರಲ್ಲಿ ಮಲಗಿದ್ವಿ ನಾವು 3. ವಿಪರೀತ ಮಳೆ ಹಾಕ್ಯಂಡು ರಾತ್ರಿ ಎಲ್ಲ ಹೊಡಿತು ಮಳೆ. 3-4 ಗಂಟೆ ಮಳೆ ಹೊಡಿತು. ನೀರು ಧಾರಾಕಾರವಾಗಿ. ನಾವೇನು ತೊಯ್ಲಿಲ್ಲ, ಆ ಥರ ಏನಿಲ್ಲ. ಭಾಳ ಸೇಫ್ಟಿ ಇದ್ವು ಅವು, ತೊಯ್ಯೋದೇನಿಲ್ಲ. ಆದರೆ ತಣ್ಣಗೆ ಕೂಡು, ಮೈ ಕೊರಿಯುವಂಥ ಚಳಿ ಹೆಂಗಂದ್ರೆ ಮೈ ಕೊರಿ, ನಿದ್ದೆ ಕೂಡ ಬಲಂಗೆ ಮೈಯೆಲ್ಲ ಕೊರಿಯಿತ್ತು. ಅಂತಹ ಚಳಿ ಕೇದಾರನಾಥಲ್ಲಿ. ತುಂಬ ಚಳಿಯಲ್ಲಿ ಬರ್ಫ್ ಬೀಳ್ತಿರುತ್ತೆ. ಕೆಲವು ಸಲ ಮೈ ಮೇಲೆಲ್ಲ ಬರ್ಫ್ ಬೀಳ್ತಿರುತ್ತೆ. ಆ ಸಂದರ್ಭಗಳು ಉಂಟು. ನಾವು ಹೋದಾಗ ಆ ಥರ ಏನೂ ಆಗಲಿಲ್ಲ. ಮೇಲೆ ಬೆಟ್ಟ ಹತ್ತಾ ಇದ್ದಂಗೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಸ್ವಲ್ಪ ನಿಧಾನವಾಗಿ, ವಯಸ್ಸಾದವರು ಸ್ವಲ್ಪ ಹುಷಾರಾಗಿ, ಅಲ್ಲಿ ಮೆಡಿಕಲ್ ಕೇರ್ ಎಲ್ಲ ಈ ಸೆಂಟರ್ಗಳು ಇದ್ದಾವೆ ಅಲ್ಲೆಲ್ಲೇ. ಬಟ್ ಹುಷಾರಾಗಿ ಹತ್ಬೇಕಾಗುತ್ತೆ. ನಿಮಗೆ ಕುದುರೆ ಮೂಲಕ ಹೋಗೋದಕ್ಕೆ ಅವಕಾಶ ಇರುತ್ತೆ. ಈ ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾರೆ. ಪಲ್ಲಕ್ಕಿಯಲ್ಲಿ ಬುಟ್ಟಿಯಲ್ಲಿ ಕನಿಷ್ಠ 20,000, 25,000, 15,000 ತಗೊತಾರೆ. ಆ ಒಬ್ಬ ವ್ಯಕ್ತಿಯ ವೇಟ್ ಎಷ್ಟಿದೆ ನೋಡಿಬಿಟ್ಟು ಅದರ ಮೇಲೆ ರೇಟು. 50 kg ಇದ್ದಾನ, 70 kg ಇದ್ದಾನ, ಅದನ್ನು ನೋಡಿಬಿಟ್ಟು ಅವರು ಮಾತಾಡುವಂಥದ್ದು ರೇಟನ್ನು ಎತ್ಕೊಂಡು ಹೋಗೋದಕ್ಕೆ, ಮೇಲೆ ಎತ್ಕೊಂಡು ಹೋಗೋದಕ್ಕೆ. ಅದು ಯಮುನೋತ್ರಿಯಲ್ಲಿ ಇದೆ, ಇಲ್ಲಿ ಕೇದಾರದಲ್ಲಿಯೂ ಆ ವ್ಯವಸ್ಥೆ ಇದೆ. ಆದರೆ ಚಾರ್ಧಾಮ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಬೇಕು. ಯಾಕಂದರೆ ಅದಿದ್ದರೆ ಮಾತ್ರ ಪ್ರವೇಶ, ಇಲ್ಲ ಅಂದರೆ ಒಳಗೆ ಬಿಡೋದಿಲ್ಲ. ಎಂಟ್ರಿ ಇಲ್ಲ, ನೋ ಎಂಟ್ರಿ. ಇದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ನಾವು ಬದ್ರಿನಾಥ್ ಕೇದಾರನಾಥರಿಂದ ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ನೋಡ್ಬೇಕು, ಅಲ್ಲೊಂದು ಡ್ಯಾಮ್ ಬರುತ್ತೆ. ಈಗ ನಾವೇನು ಅಲಕನಂದ,
ಆಮೇಲೆ ಭಾಗೀರಥಿ, ಇವೇನೆಲ್ಲ ನದಿ ಬರ್ತಾವಲ್ಲ, ಆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮಲ್ಲಿ ಎಲ್ಲ ನೀರು ಬಂದು ಶೇಖರಣೆ ಆಗುತ್ತೆ. ಸರಸ್ವತಿ ನದಿ, ಎಲ್ಲ ನದಿ ನೀರು ಬಂದು ಅಲ್ಲಿ ಸೇರುತ್ತೆ. ಅಲ್ಲಿಂದ ಕೆಳಗಡೆ ಬಿಟ್ಟರೆ ಋಷಿಕೇಶ, ಹರಿದ್ವಾರ, ಮುಂದೆ ಹೋಗುತ್ತೆ ನಮ್ಮದು ಕಾಶಿ, ರುದ್ರಪ್ರಯಾಗ, ಆ ಕಡೆಗೆಲ್ಲ ಹೋಗುತ್ತೆ. ಅಂದರೆ ಎಲ್ಲ ನದಿ ಮಿಶ್ರಣ ನೀರದು. ಇಲ್ಲಿ ಗಂಗಾ ನದಿ ಅಂದರೆ ಭಾಗೀರಥಿ ನದಿ ನೀರು ಮಾತ್ರ ಅಲ್ಲ, ಅಲ್ಲಿ ಹಿಮಾಲಯದಲ್ಲಿ ಬರುವಂಥ ಎಲ್ಲ ನದಿಗಳ ನದಿ ಡ್ಯಾಮಲ್ಲಿ ಶೇಖರಣೆಗೆ ಅಲ್ಲಿಂದ ಗಂಗಾ ನದಿಯಾಗಿ ಮುಂದೆ ಋಷಿಕೇಶದಿಂದ ಮುಂದೆ ಹೋಗುತ್ತೆ. ತುಂಬ ಪವಿತ್ರ. ಅದನ್ನೊಂದು ಅನುಭವ ಹೇಳ್ತೀನಿ ನೋಡಿ. ನಾವು ಯಮುನೋತ್ರಿಯಲ್ಲಿ ಸ್ನಾನ ಮಾಡಿದ್ವಿ ನದಿಯಲ್ಲಿ. ಹೇಗೆ ಗೊತ್ತಾ, ಒಂದು ಸಲ ಧುಮುಕಿ ಹೊಡೆದ ಎದ್ರೆ ಮನುಷ್ಯನಿಗೆ ಸ್ಪರ್ಶನೇ ಇರೋದಿಲ್ಲ, ಆ ರೀತಿ ಆಗ್ತಾನೆ. ಅಂದರೆ ಆ ರೀತಿ ಚಳಿ. ಈಗ ನೀರಲ್ಲಿ ಹಿಂಗೆ ಕೈ ಇಟ್ಟು ಹಿಂಗೆ ಎತ್ತಿದ್ರೆ ಸ್ವಲ್ಪ ಹೊತ್ತು ಕೈ ಸ್ಪರ್ಶನೇ ಇರೋದಿಲ್ಲ, ಭಯಂಕರ ಕೋಲ್ಡ್ ಆಗಿರುತ್ತೆ. ಅದೇನು ಐಸ್ ಗಡ್ಡೆ ಕರಿ ಬಂದಿರುತ್ತೆ ನೀರು. ಅಂಥದ್ರಲ್ಲಿ ನಾವು ಎಲ್ಲ ನದಿಯಲ್ಲಿ ಸ್ನಾನ ಡುಮ್ಕಿ ಹೊಡೆದ್ವಿ. ಅಂಥದ್ರಲ್ಲಿ ನಾವು ಎಲ್ಲ ನದಿಯಲ್ಲಿ ಡುಮ್ಕಿ ಹೊಡೆದ್ವಿ. ಯಾಕಂದರೆ ಕರ್ಮ ಕಳ್ಕೊಳಕ್ಕೆ ಬಂದಿರ್ತೀವಿ ಅಂತಂದು ಹೇಳಿ. ಅದಕ್ಕೆ ಸ್ವಲ್ಪ ಎಚ್ಚರವಾಗಿರಬೇಕು. ಭಾಳ ಹೊತ್ತು ಆ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗೋದಿಲ್ಲ. ಇನ್ನು ಋಷಿಕೇಶ ಇಲ್ಲಿ ಬಂದ ಸ್ನಾನ ಮಾಡ್ಬೋದು, ಜಾಸ್ತಿ ಹೊತ್ತು ಕೆಳಗಡೆ ಬಂದಾಗ ಅಷ್ಟು ಕೋಲ್ಡ್ ಇರಲ್ಲ. ಬಟ್ ನೀವು ಅಲ್ಲಿ ಅಲಕ್ನಂದ ಕೇದಾರದಲ್ಲಿ ಆಗಿರ್ಬೋದು, ಬದ್ರಿಯಲ್ಲಿ ಆಗಿರ್ಬೋದು, ಯಮುನೆಯಲ್ಲಿ ಆಗಿರ್ಬೋದು, ಅಲ್ಲಿ ಸ್ನಾನ ಮಾಡೋದು ತುಂಬ ಕಷ್ಟ. ಆಮೇಲೆ ಉತ್ತರಕಾಶಿಯಲ್ಲಿ ಆಗಿರ್ಬೋದು, ತುಂಬ ಕಷ್ಟ. ಒಂದು ಸಲ ಮೂಡಿಗೆ ಎದ್ದು ಹೇಳ್ಬೋದು, ಜಾಸ್ತಿ ಹೊತ್ತು ನೀರಾಗಿ ಇರೋಕ್ಕಾಗೋದಿಲ್ಲ, ಮರಗಟ್ಟು ಬಿಡ್ತಾವೆ, ಕೈ ಕಾಲೆಲ್ಲ ಮರಗಡ್ತವೆ, ತುಂಬ ಚಳಿ ಇರುತ್ತೆ. ಹಾಗೆ ನಾವು ಕೇದಾರನಾಥದಿಂದ ಬದ್ರಿನಾಥ್ ಹೋಗೋಕೆ ಅಲ್ಲಿ ಒಂದು ಡ್ಯಾಮ್ ಇದೆ, ಅಲ್ಲಿಂದ ಶೇಖರಣೆ ನೀರು ಕೆಳಗಡೆ ಬಿಡ್ತಾರೆ, ದೊಡ್ಡ ಡ್ಯಾಮು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲಾವಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಮೊದಲೇ ರೆಸ್ಟ್ರಿಕ್ಷನ್ ಹೇಳಿದರು ವಿಡಿಯೋ ಮಾಡೋಂಗಿಲ್ಲ ಅಂತಂದು. ಆಮೇಲೆ ಬದ್ರಿನಾಥ್ ಹೋಗ್ತಾ ಇದ್ದರೆ ಬೆಟ್ಟಗಳು, ಏನು ಬೆಟ್ಟಗಳು, ಶಿವ 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 ನೋಡ್ತಕ್ಕಂಥ ಅದ್ಭುತ ಅನುಭವ. ಹೋಗ್ತಾ 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 ಆಮೇಲೆ ಅಲ್ಲಿ ಬದ್ರಿನಾಥ್ಗೆ ಹೋದ್ಮೇಲೆ ಸ್ನಾನ ಮಾಡಿ, ಅಲಕ್ನಂದ ಸ್ನಾನ ಮಾಡಿ, ಅಲ್ಲಿ ಬದ್ರಿನಾಥ್ ದರ್ಶನ ಮಾಡ್ಕೊಂಡ್ಮೇಲೆ ಮಾನಗ್ರಾಮ್ ಕಡೆಗೆ ಹೋದ್ವಿ. ಹೋಗುವಾಗ ಟ್ಯಾಕ್ಸಿಲಿ 50 ರೂಪಾಯಿ ಕೊಟ್ಟು ಹೋದ್ವಿ ಮಾನಗ್ರಾಮಕ್ಕೆ. ಪಾಂಡವರು ಕೈಲಾಸಕ್ಕೆ ಹೋದಂಥ ಅವರು ಕೊನೆಗೆ ದೇಹ ಬಿಟ್ಟಂತ ಹೋಗ್ತಾ ಹೋಗ್ತಾ ದೇಹ ಬಿಟ್ರಲ್ವ, ಅಲ್ಲಿ ಹೋಗಿದ್ವಿ. 7 ಕಿಲೋಮೀಟ್ರ್ ಇದೆ, ಅದು ಮುಂದೆ ನಾವೊಂದು 100 ಕಿಲೋಮೀಟ್ರ್ ಹೋಗಿದ್ವಿ ಅಷ್ಟೇ ಆಗೋಕ್ಕಾಗಿದ್ದು. ಯಾಕಂದರೆ ನಾವು ಕೇದಾರನಾಥ 24 ಕಿಲೋಮೀಟ್ರ್ ಏರಿ ಇಳಿದಿದ್ವಲ್ವ, ಕೈ ಕಾಲೆಲ್ಲ ನೋವು ಬಂದಿದ್ದು. 7 ಕಿಲೋಮೀಟ್ರ್ ಹೋಗೋಕ್ಕಾಗಲಿಲ್ಲ, ಒಂದು 4 ಕಿಲೋಮೀಟ್ರ್ ಹೋದ್ವಿ. ಬಟ್ ಅದ್ಭುತವಾದ ವಾತಾವರಣ ಅಲ್ಲಿ ನೋಡಿ. ಅನೇಕ ಜನ ಸಾಧುಗಳು, ಸಾಧಕರು ಸಣ್ಣ ಸಣ್ಣ ಕುಟೀರಗಳು ಮಾಡ್ಕೊಂಡು, ಬೆಟ್ಟ ಗುಡ್ಡಗಳಲ್ಲಿ ಸಣ್ಣ ಸಣ್ಣ ಕುಟೀರಗಳು ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಇದ್ದಾರೆ. ಬದ್ರಿನಾಥ ತುಂಬ ಜನ ಸಾಧಕರು ಬದ್ರಿನಾಥದಲ್ಲಿದ್ದಾರೆ. ಬೆಟ್ಟದಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕುಟೀರಗಳು ಮಾಡ್ಕೊಂಡು ಇರೋದನ್ನು ನಾವು ಬರುವಾಗ ನಡ್ಕೊಂಡು ಬಂದಿವಲ್ಲ, ಆವಾಗ ಎಲ್ಲ ಕುಟೀರಗಳು ಕಾಣ್ತಾ ಇದ್ವು. ಈ ಬದ್ರಿನಾಥ್ ಹತ್ರ ಏನು ಬೆಟ್ಟ ಇದೆ ಅದನ್ನು ಇಳಿದು ಬಿಟ್ರೆ ಚೈನಾ, ಅದನ್ನು ಇಳಿದು ಬಿಟ್ರೆ ಟಿಬೇಟ, ಬೆಟ್ಟ ಹತ್ತಿ ಹೇಳಿದ್ರೆ ಟಿಬೇಟ, ಚೈನಾ ಬಾರ್ಡರ್. ಅದು ಚೈನಾ ಬಾರ್ಡರ್, ಟಿಬೇಟ್ ಚೈನಾ ಬಾರ್ಡ್ರಲ್ಲಿ ಅದು ಬದ್ರಿನಾಥ ಬರುವಂಥದ್ದು. ಬಟ್ ಬದ್ರಿನಾಥ ತುಂಬ ಸಾಧಕರಿಗೆ ಮಾತ್ರ ಒಳ್ಳೆ ಇದು ಇದೆ ವಾತಾವರಣ. ಅನೇಕ ಕುಟೀರಗಳೂ ಇದ್ದಾವೆ, ಆಶ್ರಮಗಳು ಇದ್ದಾವೆ, ಅಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ, ಅಲ್ಲಿ ಅನ್ನಛತ್ರಗಳು ಇದ್ದಾವೆ. ಸಾಧಕರೆಲ್ಲ ಬೇಕಾದರೆ ಹೋಗ್ಬೋದು. ಬಟ್ ಸಾಧಕರು ಕಂಪಲ್ಸರಿ ಇಂಥ ಒಂದು ಜಾಗಕ್ಕೆ ಭೇಟಿ ಕೊಡಬೇಕು, ಹೋಗಬೇಕು, ಸ್ವಲ್ಪ ದಿವಸ ಇದ್ದು ಬರಬೇಕು. ಯಾಕೆಂದರೆ ನಮಗೆ ಸ್ವಲ್ಪ ದಿನ ಇರಬೇಕು ಎಂಬ ಅಭಿಲಾಷೆ ಇತ್ತು. ಬಟ್ ನಮಗೆ ಡೇಟ್ ಕೊಟ್ಟಿದ್ದರು ಇದ್ರದ್ದು ಚಾರ್ಧಾಮ್ ಯಾತ್ರೆದು, ಆ ಡೇಟಲ್ಲೇ ನಾವು ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಅವಸರವಾಗಿ ಬಂದ್ವಿ. ಬಟ್ ಬದ್ರಿನಾಥಕ್ಕೆ ಮತ್ತು ಗಂಗೋತ್ರಿಗೆ
ಹೋಗ್ಬೋದು. ಅಲ್ಲಿ ಸಮಯ ಮಾಡ್ಕೊಂಡು ಅಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇರ್ಬೋದು. ತುಂಬ ಒಳ್ಳೆಯ ವಾತಾವರಣ, ಅದ್ಭುತವಾದ ವಾತಾವರಣ. ಸಾಧಕರು ಸಾಧನೆ ಮಾಡ್ಬೋದು. ಅಲ್ಲಿ ಸ್ವಲ್ಪ ಊಟದ ಕಷ್ಟ ಆಗುತ್ತೆ, ಬಟ್ ಇಲ್ಲಿ ಗಂಗೋತ್ರಿಯಲ್ಲಿ ಅಲ್ಲಿ ಯಾವ್ದಾದ್ರು ಕುಟೀರದಲ್ಲಿ ಇರಬೇಕಂದ್ರೆ ಕೇನ ಆಶ್ರಮ ಅದು ಎಡ್ಡು, ಅದು ಸಾಧು ಸಂತರ ಒಂದು ಸಂಘ ಅಲ್ಲಿ ಕೇನ ಆಶ್ರಮ ಎಡ್ಡು, ಅವರ ಮಾರ್ಗದರ್ಶನದಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಕೆಲವು ದಿವಸ ಕೇನ ಆಶ್ರಮದಲ್ಲಿ ಏನಾದರೂ ಸೇವೆ ಮಾಡ್ಕೊಂಡಿದ್ದು ಅವ್ರ ಪರ್ಮಿಷನ್ ತಗೊಂಡು ಆಮೇಲೆ ಬೇರೆ ಕುಟೀರ ಮಾಡ್ಕೋಬೋದು. ನಿಮ್ಗೆ ಯಾರಾದರೂ ಸಾಧು ಸಂತರು ಅಲ್ಲಿ ಪರಿಚಯ ಇದ್ದರೆ ಮಾಡ್ಕೋಬೋದು. ಅಲ್ಲಿ ಒಂದು ಸಂಘಟನೆ ಇದೆ, ಸಾಧುಗಳ ಒಂದು ಸಂಘ ಇದೆ, ಅದ್ರ ಪರ್ಮಿಷನ್ ತಗೊಂಡು ನೀವು ಹೋಗ್ಬೋದು. ಬಟ್ ಬದ್ರಿನಾಥ ನೀವು ಬೇರೆ ಯಾರು ಸಾಧಕರು ಏನನ್ನು ಗೊತ್ತಿದ್ದರೆ ಅವ್ರ ಮೂಲಕನೂ ಕೂಡ ನೀವು ಬದ್ರಿನಾಥ ಅನೇಕ ಕುಟೀರಗಳು ಎಲ್ಲ ಇದ್ದಾವೆ. ಕುಟೀರದಲ್ಲಿ ಏಕಾಂತವಾಗಿ ಸಾಧನೆ ಮಾಡೋರು ಹಲವಾರು ಜನ ಇದ್ದಾರೆ ಬದ್ರಿನಾಥದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಸಣ್ಣ ಸಣ್ಣ ಕುಟೀರಗಳು ಮಾಡ್ಕೊಂಡು. ಬಟ್ ಹಲವಾರು ಜನ ಸಾಧಕರು ಹೇಳಿದರು, ಭಾಳ ಜನ ಈಗ ಕಡಿಮೆ ಆಗ್ತಾ ಇದ್ದಾರೆ, ಕುಟೀರಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ, ಸಾಧಕರು ಈಗ ಸಾಧನೆ ಮಾಡ್ತಾ ಇಲ್ಲ, ಮೊದಲಾಗಿ ಕಡಿಮೆ ಆಗ್ತಾ ಇದೆ ಸಾಧಕರದು ಅಂತಂದು ಕೂಡ ಈ ಮಾತನ್ನು ಕೂಡ ನಾವು ಸಾಧಕರ ಬಾಯಿಂದ ಅಲ್ಲಿಯ ಸಾಧಕರ ಬಾಯಿಂದ ನಾವು ಇದನ್ನು ಕೇಳಿದ್ವಿ. ನೋಡಿ, ಇದು ನಮ್ಮ ಎಕ್ಸ್ಪೀರಿಯೆನ್ಸು. ನಾವು ಟೋಟಲ್ 11-12 ದಿವಸ ಆಯಿತು. 2ನೇ ತಾರೀಕು ನಾವು ಬೆಂಗಳೂರು ಬಿಟ್ಟರೆ 2ನೇ ತಾರೀಕು ಸಂಜೆ ನಾವು ರಿಷಿಕೇಶ, 3ನೇ ತಾರೀಕಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡಿ 10-11ನೇ ತಾರೀಕಿಗೆ ನಮ್ಮ ಯಾತ್ರೆ ಮುಗೀತು, ಚಾರ್ಧಾಮ್ ಯಾತ್ರೆ ಮುಗೀತು. ತದನಂತರ ನಾವು ಮುಂದೆ ಅಯೋಧ್ಯೆಗೆ ಬಂದ್ವಿ, ಆಮೇಲೆ ವಾರಾಣಸಿಗೆ ಬಂದ್ವಿ, ಆಮೇಲೆ ಬೈದ್ಯನಾಥ ಜಾರ್ಖಂಡ್ ಹೋದ್ವಿ, ಆಮೇಲೆ ನಾವು ದಕ್ಷಿಣ ಕಾಳಿ, ಆಮೇಲೆ ರಾಮಕೃಷ್ಣ ಮಿಷನ್ ಬೈಲೂರು ಮಠ, ಅಲ್ಲಿಂದ ನಾವು ಮತ್ತೆ ಉಜ್ಜಯಿನಿಗೆ ಬಂದ್ವಿ. ಉಜ್ಜಯಿನಿ ಮಹಾಕಾಳ ದರ್ಶನ ಮಾಡ್ಕೊಂಡು, ಓಂಕಾರೇಶ್ವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಮುಂದೆ ಇದಕ್ಕೆ ಹೋದ್ವಿ, ಗುಜರಾತ್ ಹೋದ್ವಿ. ಗುಜರಾತಲ್ಲಿ ಕೃಷ್ಣನ ದರ್ಶನ ಮಾಡ್ಕೊಂಡು ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು, ಸೌರಾಷ್ಟ್ರ ಸೋಮೇಶ್ವರ ದರ್ಶನ ಮಾಡ್ಕೊಂಡು, ಅಲ್ಲಿಂದ ರೈಲ್ವೆ ಸ್ಟೇಷನ್ ಇದೆ ಸೌರಾಷ್ಟ್ರದಿಂದ ಸೋಮೇಶ್ವರ ಕಡೆಯಿಂದ. ಅಲ್ಲಿಂದ ನಾವು ಇದಕ್ಕೆ ಬಂದ್ವಿ, ಬಂಗಾರ ಇದು ವಜ್ರ ವೈಡೂರ್ಯ ಎಲ್ಲ ಮಾರಾಟ ಮಾಡ್ತಾರಲ್ವ ಗುಜರಾತಲ್ಲಿ, ಸೂರತ್ತಿಗೆ ಬಂದ್ವಿ ಸಂಜೆ. ಆಮೇಲೆ ಅಲ್ಲಿಂದ ನಾಸಿಕಿಗೆ ಬಂದ್ವಿ. ನಾಸಿಕ್ದಿಂದ ತ್ರಯಂಬಕೇಶ್ವರ ದರ್ಶನ ಮಾಡ್ಕೊಂಡ್ವಿ. ತ್ರಯಂಬಕೇಶ್ವರ ದರ್ಶನ ಮಾಡ್ಕೊಂಡು ನಂತರ ಶಿರ್ಡಿ ಸಾಯಿಬಾಬಾ ಗದಿಗೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಸಂಭಾಜಿನಗರಕ್ಕೆ ಬಂದ್ವಿ. ಸಂಭಾಜಿನಗರದಿಂದ ಕೃಷ್ಣೇಶ್ವರ ಶಿವಲಿಂಗ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ಅಜಂತ ಎಲ್ಲೂರ ಕೇವ್ಗಳು, ಗುಹೆಗಳನ್ನೆಲ್ಲ ನೋಡಿದ. ಅದ್ಭುತವಾದ ಗುಹೆಗಳನ್ನು ನೋಡಲೇಬೇಕು. ಹೆಂಗೆ ಮಾಡಿದ್ದಾರೆ ಅಂದರೆ ಮನುಷ್ಯ ಮಾತ್ರದಿಂದ ಸಾಧ್ಯನ ಅನಿಸುತ್ತೆ. ಕೇವ್ಗಳು ನೋಡ್ಕೊಂಡ್ವಿ. ಆನಂತರ ನಾವು ಆಮೇಲೆ ಶಿವಾಜಿನಗರ ಪೂನಾಕ್ಕೆ ಬಂದ್ವಿ. ಪುನಃ ಶಿವಾಜಿನಗರದಿಂದ ಭೀಮಶಂಕರ ದರ್ಶನ ಮಾಡ್ಕೊಂಡ್ವಿ. ಹೋಗಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಮತ್ತೆ ಪುನಾದಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಇದು ನಮ್ಮದು ಪ್ರಯಾಣದ ಹಿಸ್ಟ್ರಿ. ಇಷ್ಟೆಲ್ಲ ಹೋದರೂ 1 ತಿಂಗಳು ಕರೆಕ್ಟಾಗಿ ಆಯಿತು ನಮ್ಮದು. 20 ದಿವಸ ಜ್ಯೋತಿರ್ಲಿಂಗಕ್ಕೆ ಆಯಿತು, 10 ದಿವಸ ಚಾರ್ಧಾಮ ಆಯಿತು, 30 ದಿವಸ ಸರಿ ಹೋಯಿತು. ಒಂದಿನ ಹೆಚ್ಚು ಕಮ್ಮಿ 30 ದಿವಸ ಸರಿ ಹೋಯಿತು. 1 ತಿಂಗಳಾಯಿತು. ಅದನ್ನು ಹೆಂಗಲ್ಲ ನೀವೆಲ್ಲ ಹೆಂಗೆ ತಿರುಗಾಡಿದ್ರಿ, ರಿಸರ್ವೇಷನ್ ಮಾಡಿದ್ರೆ ಏನು ಅಂತ ಎಲ್ಲ ಕೇಳಿದ್ರು. ಏನು ರಿಸರ್ವೇಷನ್ ಇಲ್ಲ, ಜನರಲ್ ಡಬ್ಬದಲ್ಲಿ ಜನರಲ್ ಟ್ರೈನಲ್ಲೇ ತಿರುಗಾಡಿದ್ವಿ ನಾವು ಜ್ಯೋತಿರ್ಲಿಂಗಕ್ಕೆ. ಎಲ್ಲಿ ರಿಸರ್ವೇಷನ್ ಮಾಡಿಸಿಲ್ಲ. ಜನರಲ್ನಲ್ಲೇ ಕಷ್ಟ ಬಿದ್ದು ಆ ಗಲಾಟೆಯಲ್ಲಿ ಒದ್ದಾಡ್ಕೊಂತ ತುಂಬ ಕಷ್ಟ ಆಯಿತು ಜನರಲಲ್ಲಿ. ಆದರೂ ಕಷ್ಟ ಆದರೂ ಚಿಂತಿಲ್ಲ. ಎಲ್ಲಿ ಎಲ್ಲ ದರ್ಶನಗಳು ಯಾವ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಆ ಭಗವಂತ ಎಲ್ಲ ಕಡೆಗೂ ನಿರ್ವಿಘ್ನವಾಗಿ ನಮಗೆ ದರ್ಶನ ಆಯಿತು. ಎಲ್ಲ ಕಡೆಗೂ ಕೂಡ ಯಾವ ತೊಂದರೆನೂ ಆಗಲಾರ್ದಂಗೆ ಆ ಭಗವಂತ ನಮ್ಮನ್ನು ಕಾಪಾಡಿದೆ. ಈ ಟ್ರೈನಲ್ಲಿ ಆದರೂ ಕೂಡ ಎಲ್ಲಿ ನಿಂತುಕೊಳ್ಳೋ ಪರಿಸ್ಥಿತಿ ಬರಲಿಲ್ಲ. ಎಲ್ಲ ಕಡೆಗೂ ನಮಗೆ ಸೀಟು, ಎಲ್ಲ ಕಡೆಗೂ ಸೀಟ್ ಸಿಕ್ಕು. ಕುಂತು ನಮ್ಮದೇ ಮೂಗಳೆಲ್ಲ ಬ್ಯಾನ್ ಆಗಿ ಹೋಗಿದೆ. ಕಷ್ಟ ಆಗಿ ಹೋಯ್ತು ಕುಂತು. ಏನು ಗೊತ್ತಾ, ಈಗ ಟ್ರೈನಲ್ಲಿ ಕುಂತ್ಕೊಂಡ್ರೆ ಒಂದೊಂದ್ಸಲ 12 ಗಂಟೆ ಕುಂದಿರಬೇಕು, ಒಂದೊಂದ್ಸಲ 22 ಗಂಟೆ ಹಿಂಗೆ ಕುಂದಿರಬೇಕು, ಒಂದೊಂದ್ಸಲ 24 ಗಂಟೆ ಹಿಂಗೆ ಕುಂದಿರಬೇಕು, ಹಗಲು ರಾತ್ರಿ. ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀವಿ ನಾವು. ನೋಡಿ, ಎಲ್ಲಿ
ಪಶ್ಚಿಮ ಬಂಗಾಳದಿಂದ ಎಲ್ಲಿ ಉಜ್ಜಯಿನಿ, ಪಶ್ಚಿಮ ಬಂಗಾಳದಿಂದ ಉಜ್ಜಯಿನಿ ಬರಬೇಕಾದ್ರೆ ವಾರಣಾಸಿಗೆ ಬಂದು ಅಲ್ಲಿಂದ ನಾವು ಮಧ್ಯಪ್ರದೇಶಕ್ಕೆ ಇಂಡೋರಿಗೆ ಬರಬೇಕು, ಇಂಡೋರಿಗೆ ಬಂದು ಉಜ್ಜಯಿನಿಗೆ ಹೋಗಬೇಕು ಅಲ್ವಾ. ಎಷ್ಟು ದೊಡ್ಡ ಲಾಂಗ್ ಜರ್ನಿ ಅದು. ಹೆಂಗೆ ನಾವು ಗುಜರಾತ್ ಎಲ್ಲ ನೋಡ್ಕೊಂಡು ಬಂದೀವಿ, ಗುಜರಾತಿನ ಮೇಲೆ ಬಂದಿರೋದು ಅದು ಟ್ರೈನ್. ಉದಯಪುರ, ಪ್ರತಾಪ್ ಸಿಂಗ, ನಾವು ಮಹಾರಾಣಾ ಪ್ರತಾಪ್ ಸೀರಿಯಲ್ ಎಲ್ಲ ನೋಡ್ತಾ ಇದ್ವಲ್ಲ, ಅದೆಲ್ಲ ನೆನಪಿಗೆ ಬಂತು ನನಗೆ. ಉದಯಪುರ ಕೋಟೆ, ಹಳದಿ ಘಾಟು, ಅಕ್ಬರು ಮತ್ತು ರಾಣಾ ಪ್ರತಾಪ್ ನಡಿ ಬಿದ್ದಾಗಿದ್ದು ಹಳದಿ ಘಾಟು, ರಾಣಾ ಪ್ರತಾಪ್ ನಗರ, ಅದನ್ನೆಲ್ಲ ನೋಡ್ಕೊಂಡು ನಾವು ಟ್ರೈನಲ್ಲೆಲ್ಲ ಅದೆಲ್ಲ ಪರಿಸರ ನೋಡ್ಕೊಂತ ಬಂದ್ವಿ. ಅಲ್ಲಿನ ಪರಿಸರ, ಉತ್ತರ ಭಾರತ ಪರಿಸರ. ಈ ಉತ್ತರ ಭಾರತದಲ್ಲಿ ಇನ್ನೊಂದು ಮಧ್ಯಪ್ರದೇಶದಲ್ಲಿ ಒಳ್ಳೆ ಫಲವತ್ತಾದ ಭೂಮಿಗಳಿದ್ದಾವೆ, ಸಮತಟ್ಟಾದ ಭೂಮಿಗಳಿದ್ದಾವೆ, ಒಳ್ಳೆ ಕಾಲುವೆ ನೀರು ಬರುತ್ತೆ, ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬೆಳಿತಾರೆ, ತರಕಾರಿ ಬೆಳಿತಾರೆ, ಎಲ್ಲ ಬೆಳಿತಾರೆ. ಹಿಮಾಲಯ ಕಡೆಗೆ ಮಾತ್ರ ತುಂಬ ಕಷ್ಟ ಇದೆ. ಗೋಧಿ ಬೆಳೀತಾರೆ ಬೆಟ್ಟದಲ್ಲಿ, ತುಂಬ ಕಷ್ಟ ಇದೆ. ತರಕಾರಿ ಗೋಧಿ ಬೆಳೀತಾರೆ, ಆದರೆ ತುಂಬ ಕಷ್ಟ ಇದೆ ಅಲ್ಲೆಲ್ಲ. ಬೆಳೆ ಬೆಳೆಯೋದು ಕಷ್ಟ ಇದೆ ಆ ಬೆಟ್ಟದಲ್ಲಿ. ಆದರೂ ಬೆಳೀತಾರೆ. ಬಟ್ಟು ನಮ್ಮ ಇದು ಏನು ಉತ್ತರಾಖಂಡ ಏನಿದೆ ಅಲ್ವಾ, ಹಿಮಾಲಯ ಇರುವಂಥ ಜಾರ್ಖಂಡ್, ಉತ್ತರಾಖಂಡ ಏನಿದೆ ಅಲ್ವಾ, ಅದು ಟೋಟಲ್ ಆಗಿ ಇದ್ರ ಮೇಲೆ ಡಿಪೆಂಡು, ಈ ಟ್ರಾನ್ಸ್ಪೋರ್ಟ್ ಮೇಲೆ, ಬರುವಂಥ ಯಾತ್ರಿಕರ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲೆಲ್ಲ ಡೆವಲಪ್ಮೆಂಟ್ಸ್ ಅದೆಲ್ಲ ಯಾತ್ರಿಕರ ಮೇಲೆ ಡಿಪೆಂಡ್ ಆಗಿದೆ. ಅದ್ರ ಮೇಲೆ ಎಷ್ಟೋ ಜನ ಜೀವನ ಮಾಡ್ತಾರೆ, ಬರುವಂಥ ಯಾತ್ರಿಕರ ಮೇಲೆ. ಶಾಪ್ಗಳು ಇಟ್ಕೊಂಡು, ಅಂಗಡಿಗಳು ಇಟ್ಕೊಂಡು, ಹೋಟೆಲ್ಗಳು ಇಟ್ಕೊಂಡು, ಏನೋ ಒಂದು ಇಟ್ಕೊಂಡು ಇದ್ರ ಮೇಲೆ ಜಾಸ್ತಿ ಡಿಪೆಂಡ್. ಅಲ್ಲಿ ಏನು ಬೆಳೆಯೋಕ್ಕೆ ಏನಿದೆ, ಎಲ್ಲ ಬೆಟ್ಟ, ಏನು ಬೆಳೆಯೋದು ಬೆಟ್ಟದಲ್ಲಿ, ತುಂಬ ಕಷ್ಟ ಇದೆ. ಈಗ ದಕ್ಷಿಣ ಭಾರತದಿಂದ ಹೋಗುವಂಥ ಯಾತ್ರಿಕರೇ ಜಾಸ್ತಿ. ನಾನು ಕಂಡಾಗೆ ನಮ್ಮ ಆಂಧ್ರ ಕಡೆಯಿಂದ, ತಮಿಳುನಾಡು ಕಡೆಯಿಂದ, ಕರ್ನಾಟಕದ ಕಡೆಯಿಂದ, ಮಹಾರಾಷ್ಟ್ರ ಕಡೆಯಿಂದ ತುಂಬ ಜನ ಹೋಗ್ತಾರೆ ಯಾತ್ರೆಗೆ. ಈ ಕಡೆ ಜನ ತುಂಬ ಹೋಗ್ತಾರೆ. ಆಮೇಲೆ ಅಲ್ಲಿ ರಾಜಸ್ಥಾನ ಕಡೆಯಿಂದನೂ ಬರ್ತಾರೆ ರಾಜಸ್ಥಾನ ಜನನೂ ಬರ್ತಾರೆ. ಬಟ್ ಈ ಕಡೆಯಿಂದ ಹೋಗೋರ ಸಂಖ್ಯೆ ಜಾಸ್ತಿ ಇದೆ. ಚಾರಧಾಮ ಆಗಲಿ, ಜ್ಯೋತಿರ್ಲಿಂಗಗಳಲ್ಲಿ ಈ ಕಡೆಯಿಂದ ಹೋಗೋರ ಸಂಖ್ಯೆ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಈ ಟೈಮ್ದಲ್ಲಿ. ನೋಡಿ, ಚಾರಧಾಮಕ್ಕೆ ಮೇದಲ್ಲಿ ಸ್ಟಾರ್ಟ್ ಆಗುತ್ತಲ್ವ, ಮೇದಲ್ಲಿ 2ನೇ ತಾರೀಕಿಂದ ಕೇದಾರನಾಥ ಮತ್ತು ಬದ್ರಿನಾಥ ಓಪನ್ ಆಗ್ತವೆ. 1ನೇ ತಾರೀಕಿಗೆ ಗಂಗೋತ್ರಿ, ಯಮುನೋತ್ರಿ ಓಪನ್ ಆಗುತ್ತೆ ಮೇಗೆ. ಓಪನ್ ಆದಮೇಲೆ ಮೇ ತಿಂಗಳ, ಜೂನ್ ತಿಂಗಳ ಜನ ಜಾಸ್ತಿ ಇರ್ತಾರೆ. ಜುಲೈ, ಆಗಸ್ಟ್ ಕಮ್ಮಿ ಆಗ್ತಾರೆ, ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಏನಿಲ್ಲ, ಮಳೆಗೆ ಕೊರೆದು ಬಿದ್ದು ಬಿಡ್ತವೆ. ರೋಡ್ ಎಲ್ಲ ಸ್ಟಾಪ್, ಆ ಕಡೆಗೆ ಈ ಕಡೆಗೆ ಆಗುತ್ತೆ. ಆದಷ್ಟು ಮೇ ಮತ್ತು ಜೂನಲ್ಲೇ ಯಾತ್ರೆ ಮುಗಿಸ್ಕೊಂಬರೋದು ಒಳ್ಳೆಯದು. ಆದರೆ ಮೇದಲ್ಲಿ ತುಂಬ ರಶ್ ಇರುತ್ತೆ. ಜೂನಲ್ಲಿ ಹೋದರೆ ರಶ್ ಕಡಿಮೆ ಇರುತ್ತೆ. ಜೂನ್ ಲಾಸ್ಟಿಗೆ ಈಗ ಹೋದರೆ ರಶ್ ಕಡಿಮೆ ಇರುತ್ತೆ. ಮೇ ಫಸ್ಟಿಗೆ ಹೋದರೆ ರಶ್ ಇರುತ್ತೆ, ಆದರೆ ಯಾವುದೋ ಅಪಾಯ ಇರೋದಿಲ್ಲ, ಮಳೆ ಏನಿರೋದಿಲ್ಲ, ಬಿಸಿಲು ಇರುತ್ತೆ, ಭಯಂಕರ ಬಿಸಿಲು ಇರುತ್ತೆ. ರಿಷಿಕೇಶ ಈ ಕಡೆಗೆಲ್ಲ ಮೇಲ್ಗಡೆ ಎಲ್ಲ ಭಯಂಕರ ಚಳಿ ಇರುತ್ತೆ, ಕೆಳಗಡೆಗೆಲ್ಲ ಭಯಂಕರ ಬಿಸಿಲು ಇರುತ್ತೆ. ನೀವು ಇದಕ್ಕೆಲ್ಲ ತಡ್ಕೊಳಕ್ಕೆ ತಯಾರಿರಬೇಕು. ಭಯಂಕರ ಬಿಸಿಲು ಮತ್ತು ಭಯಂಕರ ಚಳಿ ಎರಡನ್ನೂ ತಡ್ಕೊಳಕ್ಕೆ ನಿಮ್ಮ ಶರೀರ ರೆಡಿ ಇರಬೇಕು. ಅದಕ್ಕೆ ನೀವು ಯಾತ್ರೆಗೆ ಹೋಗ್ತೀರಿ ಅಂದರೆ, ಈಗ ಚಾರ್ಧಾಮ ಹೋಗ್ತೀರಿ ಅಂದರೆ ಶೂಟ್ರು, ಕೈಗೆಲ್ಲ ಬ್ಲೌಸು, ಕಾರಿಗೆಲ್ಲ ಬ್ಲೌಸು, ಶೂಟ್ರು, ಮಂಕಿ ಕ್ಯಾಪು ಇವೆಲ್ಲ ಬೇಕು, ಟಾರ್ಚು ಇವೆಲ್ಲ ಬೇಕು. ಆಮೇಲೆ ಮೊಬೈಲ್ ಚಾರ್ಜ್ ಹಾಕೋಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇವೆಲ್ಲ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಕೊಡೆ ಎಲ್ಲ ಬೇಕಾಗುತ್ತೆ, ಇದೆಲ್ಲ ಬೇಕಾಗುತ್ತೆ. ಆದರೆ ಕೆಳಗಡೆ ಬಂದಮೇಲೆ ಇದ್ರೆ ಯಾವ ಅವಶ್ಯಕತೆ ಇಲ್ಲ. ಚಾರ್ಧಾಮಕ್ಕಂದರೆ ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್, ಕೇದಾರನಾಥ್ ಇವಕ್ಕೆ ಬೇಕಾಗುತ್ತೆ. ಭಯಂಕರ ಚಳಿ ಇರುತ್ತೆ. ಅದಕ್ಕೋಸ್ಕರ ಹೊಚ್ಕೊಳ್ಳೋದು, ದಪ್ಪಂದು ಹೊಚ್ಕೊಳ್ಳೋದು. ಆದಷ್ಟು ಗೌರ್ಮೆಂಟ್ ಬಸ್ನಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡಬೇಡಿ. ರಿಷಿಕೇಶ ಅಥವಾ ಹರಿದ್ವಾರಕ್ಕೆ ಹೋಗಿ ಅಲ್ಲಿಂದ ಪ್ರೈವೇಟ್ ಗಾಡಿ ಮಾಡ್ಕೊಂಡು, ನೀವು ಒಂದು 7-8 ಜನ ಇದ್ದರೆ ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಉತ್ತಮ. ಯಾಕೆಂದರೆ ಅಲ್ಲಿ ಸರ್ಕಾರದ ಬಸ್ಗಳ ಸವಲತ್ತು ಭಾಳ ಕಡಿಮೆ ಇದೆ. ಒಂದೊಂದೇ ಬಸ್ ಇರ್ತವೆ, ಅದು ಬೆಳಗ್ಗೆ ಬಿಡ್ತಾವೆ ಅಷ್ಟೇ. ಹಾಗಾಗಿ ಗೌರ್ಮೆಂಟ್ ಬಸ್ಗಳು ಯಾವುದು ನಂಬಕ್ಕೆ ಹೋಗಬೇಡಿ, ಸರ್ಕಾರ ಬಸ್ಗಳು ನಂಬಬೇಡಿ. ಪ್ರೈವೇಟ್ ಟ್ಯಾಕ್ಸಿ ಮಾಡ್ಕೊಂಡು ಈ ಕೇದಾರದಿಂದ ಅಥವಾ ಇದರಿಂದ ಋಷಿಕೇಶದಿಂದ ಅಥವಾ ಹರಿದ್ವಾರದಿಂದ ಮಾತಾಡ್ಕೊಂಡ್ಬಿಟ್ಟು ಪ್ರೈವೇಟಾಗಿ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇಲ್ಲಿವರೆಗೆ ನನ್ನ ಒಂದು ಟ್ರಾವೆಲ್ ಮತ್ತು ನಮ್ಮ ಯಾತ್ರೆಯ ಅನುಭವ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತು ಅಂತಂದು
ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.